ಟೆಕ್ನಿಕಲ್ ಅನಾಲಿಸಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ವಿಷಯ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ ಏನಿರ್ತಾವೆ ಮತ್ತು ನೀವು ಹೇಗೆ ಇನ್ಫಾರ್ಮೇಷನ್ ರೀಡ್ ಮಾಡ್ಬೋದು, ಬನ್ನಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಮ ಮುಂದೆ ಏನು ಚಾರ್ಟ್ ಐತಿ, ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಾರ್ಟ್ ಐತಿ. ಇದು ಡೈಲಿ ಚಾರ್ಟ್ ಐತಿ. ಡೈಲಿ ಅಂದ್ರೆ ಪ್ರತಿಯೊಂದು ಕಡ್ಡಿ ಇವೇನು ರೆಡ್ ಕಲರ್ ಗ್ರೀನ್ ಕಲರ್ ಕಡ್ಡಿ ನಿಮಗೆ ಕಾಣಿಸಕತ್ತವ, ಪ್ರತಿಯೊಂದು ಕಡ್ಡಿ ಒಂದು ದಿವಸದ್ದು 4 ಇನ್ಫಾರ್ಮೇಷನ್ ಕೊಡ್ತೈತಿ. 4 ಬೇಸಿಕ್ ಇನ್ಫಾರ್ಮೇಷನ್. ಓಕೆ, 4 ಬೇಸಿಕ್ ಇನ್ಫಾರ್ಮೇಷನ್ ಏನಂದ್ರೆ, ನಾವು ಈ ಕಡ್ಡಿ ತಗೊಳ್ಳೋಣ. ಈ ಕಡ್ಡಿದಾಗ ನೀವು ಸ್ವಲ್ಪ ಲಕ್ಷ ಕೊಟ್ಟೆ ನೋಡಿದ್ರೆ ಇದರಲ್ಲಿ ಒಂದು ಓಪನ್ ಐತಿ, ಒಂದು ಹೈ ಐತಿ, ಒಂದು ಲೋ ಐತಿ ಮತ್ತು ಒಂದು ಕ್ಲೋಸ್ ಐತಿ. ಇದನ್ನ ತಳಗಿಂದ ನಿಮಗೆ ಇದು ಎಕ್ಸ್ಟ್ರಾ ಉದ್ದೇನು ಕಾಣಿಸಕತ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದನ್ನ ತಳಗಿಂದ ಐತಿ, ಇದು ಲೋ ಐತಿ ಆ ದಿವಸದ. ಇದು ಮ್ಯಾಲಿಂದೇನು ನಿಮಗೆ ಟಾಪ್ ಕಾಣಿಸಕತ್ತೈತಿ, ಇದು ಆ ದಿವಸದ್ದು ಹೈ ಐತಿ. ಮತ್ತು ಇದೇನು ಲೈನ್ ಕಾಣಿಸ್ತೈತೆ ನಿಮಗೆ, ಸ್ಟಾರ್ಟ್ ಆಫ್ ದ ಬಾಡಿ, ಇದು ನಿಮ್ದು ಓಪನ್ ಐತೆ ಮತ್ತು ಎಂಡ್ ಆಫ್ ದ ಬಾಡಿ ಇದು ನಿಮ್ದು ಕ್ಲೋಸ್ ಐತೆ. ಗ್ರೀನ್ ಕಲರ್ ಕ್ಯಾಂಡಲ್ ಅಂದ್ರೆ ಆ ದಿನ ಆ ಪ್ರೈಸ್ ಪಾಸಿಟಿವ್ ಕ್ಲೋಸ್ ಆಗೈತಿ. ರೆಡ್ ಕಲರ್ ಕ್ಯಾಂಡಲ್ ಅಂದ್ರೆ ಆ ದಿನ ಆ ಪ್ರೈಸ್ ನೆಗೆಟಿವ್ ಕ್ಲೋಸ್ ಆಗೈತಿ. ಈಗ ನಾವು ಲೇಟೆಸ್ಟ್ ಇನ್ಫಾರ್ಮೇಷನ್ ನೋಡೋಣ. ನೋಡ್ರಿ, ಇದು 31st ಮೇ. ತಳಗೆ ನೋಡಿದ್ರೆ ನಿಮಗೆ ಡೇಟ್ ಕಾಣಿಸ್ತೈತಿ, ಫ್ರೈಡೇ 31st ಮೇ. ಅಂದ್ರೆ ಇವತ್ತು 1st ಆಫ್ ಜೂನ್ ಐತಿ, ನಿನ್ನಿದ ಡೇಟಾ ಫ್ರೈಡೇ ಡೇಟಾ ಐತಿ. ಇದರಲ್ಲಿ ನೀವು ನೋಡಿದ್ರೆ ಈ ದಿನ ಸ್ಟಾಕ್ ಪ್ರೈಸ್ ಇದೇನು ಲೋ ಐತಿ, ಇಲ್ಲಿ ತನಕ ತಳಗೆ ಹೋತು, ಆಮೇಲೆ ಇದೇನು ಹೈ ಐತಿ, ಇಲ್ಲಿ ತನಕ ಮ್ಯಾಲೆ ಬತ್ತು, ಆಮೇಲೆ ಇದೇನು ಬಾಡಿ ಐತಿ, ಬಾಡಿ ಸಾಣದೈತಿ. ಅಂದ್ರೆ ಮಾರ್ಕೆಟ್ ಇಲ್ಲೇ ಓಪನ್ ಆಗಿದ್ದು ಮತ್ತೆ ಬಂದು ಅರೌಂಡ್ ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದ್ದು. ಇದು 1 ಡೇ ಡೇಟಾದಾಗ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತೈತೆ. ಈಗ ಬರ್ರಿ, ಇದೇ ಡೇಟಾ ನಾವು ಎಕ್ಸ್ಪಾಂಡ್ ಮಾಡಿ ನೋಡೋಣ. ಎಕ್ಸ್ಪಾಂಡ್ ಅಂದ್ರೆ ಇದು 1 ದಿವಸದಾಗ ಇದು 4 ಇನ್ಫಾರ್ಮೇಷನ್ ಕೊಟ್ಟಿದ್ದು. 4 ಇನ್ಫಾರ್ಮೇಷನ್ ಅಂದರೆ ಏನೇನೈತಿ, ನಮ್ಮ ಕಡೆ ಓಪನ್ ಎಲ್ಲಾಗಿದ್ದು ಅದು ಇನ್ಫಾರ್ಮೇಷನ್ ಸಿಕ್ತು, ಹೈ ಎಷ್ಟು ಹೋತು ಅದು ಇನ್ಫಾರ್ಮೇಷನ್, ಲೋ ಎಷ್ಟು ಬತ್ತು ಅದು ಇನ್ಫಾರ್ಮೇಷನ್, ಆ್ಯಂಡ್ ಕ್ಲೋಸ್ ಎಲ್ಲೇ ಆಗಿದ್ದು. ಇವು 4 ಇನ್ಫಾರ್ಮೇಷನ್ ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ನಮಗೆ ಕೊಡ್ತೈತಿ. ಈಗ ಇದೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂದ್ರೆ ಪ್ರತಿ ಕ್ಯಾಂಡಲ್ ಸ್ಟಿಕ್ ಇದು 1 ದಿವಸದಾಗ ಏನಾಯಿತು ಅದ್ರ ಬಗ್ಗೆ ಐತಿ. ಸೇಮ್ ನೀವು ಇಲ್ಲೇ ನೋಡಿದ್ರಿ ಅಂದ್ರೆ ಸೇಮ್ ಇನ್ಫಾರ್ಮೇಷನ್ ನಮಗೆ 5 ನಿಮಿಷದಾಗ ಸಿಗ್ಬೋದು, 1 ನಿಮಿಷದಾಗ ಸಿಗ್ಬೋದು, 15 ನಿಮಿಷದಾಗ ಸಿಗ್ಬೋದು, 1 ತಾಸ್ನಾಗ ಏನಾಯ್ತು ಅದು ಸಿಗ್ಬೋದು, 1 ದಿವಸದ್ದು, ವಾರದ್ದು ಮತ್ತು 1 ಮಂತದ್ದು ಸಿಗ್ಬೋದು. ಈಗ ಇದೇ ಡೇಟಾ, ಇದೇ ಡೇ 31st ಮೇ, ಇದಕ್ಕೆ ನಾವು 5 ನಿಮಿಷದಾಗ ಹಾಕಿ ನೋಡೋಣ 5 ನಿಮಿಷದಾಗ ಹೆಂಗೆ ಕಾಣಿಸ್ತೈತಿ ಅಂತ. ಸೇಮ್ ಡೇಟಾ ನೋಡಿ, ನಾನೇನು ಮಾರ್ಕಿಂಗ್ ಮಾಡಿದ್ನಿ ಎಲ್ಲೇ ಐತಿ, ಇದು 31st ಮೇದು 5 ಮಿನಿಟ್ ಡೇಟಾ ಐತಿ. 5 ಮಿನಿಟ್ ಡೇಟಾ 1 ಡೇ ಡೇಟಾಗ ನಾವು ಡಿಕಂಪ್ರೆಸ್ ಅಂದ್ರೆ ಎಕ್ಸ್ಪಾಂಡ್ ಮಾಡಿದ್ವಿ. ಎಕ್ಸ್ಪಾಂಡ್ ಮಾಡೋಣ ನಮಗೆ ಹೈ ಕಾಣಿಸ್ತೈತಿ. ಇದು ಸ್ಟಾರ್ಟ್ ಆಫ್ ದ ಡೇ ಐತಿ. ಇಲ್ಲಿ ನೋಡಿದ್ರಿ ಅಂದ್ರೆ ಫ್ರೈಡೇ 31st ಮೇ 9:15 ಮಾರ್ಕೆಟ್ ಸ್ಟಾರ್ಟ್ ಆಗೋದು 9:15ಗೆ. ಹಾಗಾಗಿ ನೋಡೋಣ, ಇದು ನಮ್ಮದು ಸ್ಟಾರ್ಟ್ ಆಫ್ ದ ಡೇ ಐತೆ. ಓಕೆ, ಸಿಮಿಲರ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಇಲ್ಲೇ, ಹಾಗಾಗಿ ಇದಾಯಿತು ನಮ್ಮದು ಎಂಡ್ ಆಫ್ ದ ಡೇ. ಇದಾಯಿತು ನಮ್ಮದು ಹೈ ಮತ್ತು ಇದು ನಮ್ಮದು ಲೋ. ಓಕೆ, ಅಂದ್ರೆ ಈ ದಿನ ಆನ್ ಫ್ರೈಡೇ ಮಾರ್ಕೆಟ್ ಇಲ್ಲಿದ ಓಪನ್ ಆಗಿ ಇಲ್ಲಿ ತನಕ ತಳಗೆ ಹೋತು, ಆಮೇಲೆ ಇಲ್ಲಿ ತನಕ ಮ್ಯಾಲೆ ಬತ್ತು,
ಮತ್ತೆ ತಳಗೆ ಹೋತು, ಇವೆಂಚುಲಿ ಇಲ್ಲೇ ಕ್ಲೋಸ್ ಆಯಿತು. ಸೇಮ್ ಇನ್ಫಾರ್ಮೇಷನ್ ಈಗ ಡೈಲಿದಾಗ ನೋಡಕ್ಕೆ ಹೋದ್ರೆ ನೋಡಿ ಹೀಗೆ ಕಾಣಿಸ್ತೈತಿ. ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಅಲ್ಲಿದ ಇಲ್ಲಿ ತನಕ ತಳಗೆ ಹೋತು, ಅಲ್ಲಿದ ಮತ್ತೆ ಮ್ಯಾಲ್ ಹೋತು, ಮ್ಯಾಲ್ ಹೋಗಿ ಇವೆಂಚುಲಿ ಇಲ್ಲೇ ಕ್ಲೋಸ್ ಆಯಿತು. ಸಿಮಿಲರ್ಲಿ ಪ್ರತಿ ಒಂದು ಕಡ್ಡಿ ನಿಮಗೇನು ಕಾಣಿಸ್ತೈತಿ, ಇವು 4 ಬೇಸಿಕ್ ಇನ್ಫಾರ್ಮೇಷನ್ ಪ್ರತಿ ಒಂದು ಕಡ್ಡಿ ನಮಗೆ ಕೊಡ್ತೈತಿ. ಈ ಕಡ್ಡಿ ಅದರ ಮೊದಲಿನ ದಿನದ ಕಡ್ಡಿ ನೋಡಿದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಇಲ್ಲಿ ತನಕ ತಳಗೆ ಹೋತು, ಆಮೇಲೆ ಇಲ್ಲಿ ತನಕ ಮ್ಯಾಲೆ ಹೋತು, ಆದ್ರೆ ಮತ್ತೆ ತಳಗೆ ಬಂದು ಇಲ್ಲೇ ಕ್ಲೋಸ್ ಆಯಿತು. ಸೊ ಫ್ರೆಂಡ್ಸ್, ಒಂದು ಕ್ಯಾಂಡಲ್ ಸ್ಟಿಕ್ ಇವು 4 ಇನ್ಫಾರ್ಮೇಷನ್ ಕೊಡ್ತಾವ. ಈಗ ಇವು 4 ಇನ್ಫಾರ್ಮೇಷನ್ ನಾವು ಹೇಗೆ ರೀಡ್ ಮಾಡಬಹುದು ಅಂದರೆ ಇದಕ್ಕೆ ನಾವು ಯೂಸ್ ಹೆಂಗೆ ಮಾಡೋಣ? ಪ್ರತಿ ಒಂದು ದಿನದಾಗ 4 ಬೇಸಿಕ್ ಇನ್ಫಾರ್ಮೇಷನ್ ಇರ್ತಾವೆ. ಆದ್ರೆ ಅದೇ ನೀವು ಸ್ವಲ್ಪ ಹೆಚ್ಚು ಡೇಟಾ ನೋಡಕತ್ತೀರಿ ಅಂದ್ರೆ ನಿಮಗೆ ಪಿಕ್ಚರ್ ಕ್ಲಿಯರ್ ಆಗ್ತೈತಿ. ಈಗ ನೋಡ್ರಿ, ಇಲ್ಲೇ ಪ್ರತಿಯೊಂದು ದಿವ್ಸದ ನಮಗೆ ಇದು ಜನವರಿದಿಂದ ಎಲ್ಲಿ ತನಕ ಮೇ ತನಕ ಐತಿ. ಪ್ರತಿಯೊಂದು ದಿವ್ಸದ್ದು ಪ್ಲಾಟಿಂಗ್ ಇಲ್ಲೇ ಕ್ಯಾಂಡಲ್ ಸ್ಟಿಕ್ದಾಗ ಐತಿ. ಆದ್ರೆ ಈಗ ನಾವು ಜಾನ್ಯುವರಿದಿಂದ ನೋಡಿದ್ರೆ ನಮಗೊಂದು ಐಡಿಯಾ ಸಿಗ್ತೈತಿ. ಏನು ಐಡಿಯಾ ಸಿಗ್ತೈತಿ? ಜಾನ್ಯುವರಿ ಮಂದಾಗ ಮಾರ್ಕೆಟ್ ತಳಗೆ ಹೋಯ್ತು, ಅದಾದ ನಂತರ ಮಾರ್ಕೆಟ ಮ್ಯಾಲೆ ಹೋಯ್ತು, ಅದಾದ ನಂತರ ಮತ್ತೆ ತಳಗೆ ಬತ್ತು, ಅದಾದ ನಂತರ ಮ್ಯಾಗ, ಅದಾದ ನಂತರ ತಳಗ, ಅದಾದ ನಂತರ ಮ್ಯಾಗ, ಅದಾದ ನಂತರ ತಳಗ, ಅದಾದ ನಂತರ ಸ್ಲೋಲಿ ಮ್ಯಾಗ ಹೊಂಟೈತಿ. ಕರೆಕ್ಟ್ ರೈಟ್? ಅಂದ್ರೆ ನೀವು ಡೇಟಾ ಎಕ್ಸ್ಪಾಂಡ್ ಮಾಡೋಣ ನಿಮಗೆ ಒಂದು ಐಡಿಯಾ ಸಿಗಕತ್ತೈತಿ ಈ ಪ್ರೈಸ ಎಲ್ಲಿ ಹೊಂಟೈತಿ. ಈಗ ನೀವು ನೋಡಿದ್ರೆ ಅಂದ್ರೆ ಮ್ಯಾಗ ತಳಗ ಮಾಡ್ಕೋತಿದ್ದು ಇವೆಂಚುಲಿ ಪ್ರೈಸ್ ಮ್ಯಾಗ ಹೊಂಟೈತಿ. ರೈಟ್? ಇನ್ನೂ ಒಂದು ಐಡಿಯಾ ಏನೈತಿ, ಮ್ಯಾಗ ಹೊಂಟೈತಿ ಇದು ಕನ್ಫರ್ಮ್ ಮಾಡೋದು ಎಂದರೆ ನಾವು ಕ್ಲಿಯರ್ ಮಾಡೋಣ ಮೊದಲು ಇದಕ್ಕೆ. ಓಕೆ, ಇನ್ನೂ ಒಂದು ರೀಸನಿಂಗ್ ಏನೈತಿ, ನೀವು ನೋಡಿದ್ರೆ ಮಾರ್ಕೆಟ ಏನು ಲೋ ಮಾಡಾಕತ್ತೈತಿ. ಇದು ಒಂದು ಇಲ್ಲಿ ಒಂದು ಲೋ ಮಾಡ್ತು, ಆಮೇಲೆ ಇಲ್ಲಿ ಒಂದು ಲೋ ಮಾಡ್ತು, ಆಮೇಲೆ ಇಲ್ಲಿ ಒಂದು ಲೋ ಮಾಡ್ತು, ಆಮೇಲೆ ಇದೊಂದು ಸಣ್ಣದ ಲೋ ಐತಿ. ಆದರೆ ಇವು ಎಲ್ಲ ಲೋ ಹೈಯರ್ ಅದಾವ. ಈ ಲೋ ಇದ್ರಗಿಂತ ಹೈ ಐತಿ, ಈ ಲೋ ಇದ್ರಗಿಂತ ಹೈ ಐತಿ, ಈ ಲೋ ಇದ್ರಗಿಂತ ಹೈ ಐತಿ. ಇದನ್ನೂ ಕೊಡ್ತೈತಿ ನಮಗೆ ಇನ್ಫಾರ್ಮೇಷನ್. ಏನು ಕೊಡ್ತೈತಿ ಅಂದ್ರೆ ಪ್ರೈಸಸ್ ಹೈಯರ್ ಲೋ ಮಾಡಕತ್ತವ. ಅಂದ್ರೆ ಪ್ರೈಸಸ್ ಮೇಲ್ಗಡೆ ಹೊಂಟೈತಿ. ಓಕೆ ಫ್ರೆಂಡ್ಸ್, ಸೊ ಒಂದು ಇನ್ಫಾರ್ಮೇಷನ್ ನಮಗೆ ಸಿಕ್ತು, ಪ್ರೈಸಸ್ ಹೈಯರ್ ಲೋ ಮಾಡಕತ್ತೈತಿ ಅಥವಾ ಪ್ರೈಸಸ್ ಮೇಲ್ಗಡೆ ಹೊಂಟಿದ್ದಾವೆ. ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಮಗೆ ಇನ್ನೂ ಒಂದು ಇನ್ಫಾರ್ಮೇಷನ್ ಸಿಗ್ತೈತಿ. ಈ ಇನ್ಫಾರ್ಮೇಷನ್ ಏನಂದ್ರೆ ಪ್ರೈಸ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇರ್ತಾವ. ಓಕೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನೀವು ಆನ್ಲೈನ್ ಗೂಗಲ್ ಮೇಲೆ ಹುಡ್ಕೋದ್ರೆ ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಕಂಪ್ಲೀಟ್ ಸಿಗ್ತೈತಿ. ಆದರೆ ನಿಮಗೊಂದು ಬೇಸಿಕ್ ಇಂಟ್ರೊಡಕ್ಷನ್ ನಾನು ಕೊಡ್ತೀನಿ. ಪ್ರೈಸ್ದಲ್ಲಿ 4 ಇನ್ಫಾರ್ಮೇಷನ್ ನಮ್ಮ ಕಡೆ ಐತಿ: ಓಪನ್, ಹೈ, ಲೋ, ಕ್ಲೋಸ್. ಈಗ ಪ್ರೈಸ್ ಎಲ್ಲಿ ಓಪನ್ ಆಯಿತು, ಎಲ್ಲಿ ತನಕ ಹೈ ಹೋತು, ಎಲ್ಲಿ ತನಕ ಲೋ ಬತ್ತು ಮತ್ತು ಎಲ್ಲಿ ಕ್ಲೋಸ್ ಆಯಿತು, ಇದ್ರ ಮೇಲೆ ನಿಮ್ಗೆ ಒಂದು ಅಂದಾಜು ಬರ್ಬೋದು ಆ ಪ್ರೈಸ್ದಲ್ಲಿ ಆ ದಿನ ಏನಾಗಿದೆ, ಅದರದಲ್ಲಿ ಸ್ಟ್ರೆಂತ್ ಇತ್ತು ಅಥವಾ ಅದರಲ್ಲಿ ವೀಕ್ನೆಸ್ ಇತ್ತು. ಫಾರ್ ಎಕ್ಸಾಂಪಲ್, ಇದು ಕ್ಯಾಂಡಲ್ ತಗೊಳ್ಳೋಣ. ಈ ಕ್ಯಾಂಡಲ್ ನೋಡ್ರಿ, ಓಪನ್ ಮೇಲ್ಗಡೆ ಆಯ್ತಾ, ಇದು ಓಪನ್ ಐತೆ. ಓಕೆ, ಇಲ್ಲಿ ತನಕ ಮ್ಯಾಲೆ ಹೋತು. ಆದರೆ ಏನಾಯ್ತು, ಅದರಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂದು ಇಲ್ಲಿ ತನಕ ತೆಳಗೆ ಬತ್ತು, ಇವೆಂಚುಲಿ ಇಲ್ಲೇ ಕ್ಲೋಸ್ ಆಯಿತು. ಈಗ ನನಗೆ ಹೆಂಗೆ ಗೊತ್ತೈತಿ ಇಲ್ಲೇ ಓಪನ್ ಆಗಕತ್ತೈತಿ ಅಂತ? ಈ ಕ್ಯಾಂಡಲ್ ರೆಡ್ ಕಲರ್ ಐತಿ. ರೆಡ್ ಕಲರ್ ಅಂದ್ರೆ ನೆಗೆಟಿವ್ ಕ್ಲೋಸ್. ನೆಗೆಟಿವ್ ಕ್ಲೋಸ್ ಅಂದ್ರೆ ಡೆಫಿನೆಟ್ಲಿ ಓಪನ್ ಮ್ಯಾಲೆ ಇರ್ತೈತಿ, ಕ್ಲೋಸ್ ತೆಳಗಿರ್ತೈತಿ. ಸಿಮಿಲರ್ಲಿ ಈ ಕ್ಯಾಂಡಲ್ ಪಾಸಿಟಿವ್ ಕ್ಲೋಸ್ ಕ್ಯಾಂಡಲ್ ಐತಿ, ಯಾಕಂದ್ರೆ ಗ್ರೀನ್ ಕಲರ್ ಐತಿ. ಅಂದ್ರೆ ತಳಗಿಂದ ಓಪನ್ ಐತಿ, ಮ್ಯಾಲಿಂದ ಕ್ಲೋಸ್ ಐತಿ. ಇದು ಹೈ ಐತಿ, ಇದು ಲೋ ಐತಿ. ಈಗ ನಮಗೇನು ಇನ್ಫಾರ್ಮೇಷನ್ ಸಿಗ್ತೈತಿ? ಈ ಕ್ಯಾಂಡಲ್ ನೋಡಿದ್ರೆ ನಮಗೇನು ಗೊತ್ತೈತಿ, ಮಾರ್ಕೆಟ
ಸ್ಟ್ರಾಂಗ್ ನೆಗೆಟಿವ್ ಕ್ಲೋಸ್ ಕೊಟ್ಟೈತಿ, ರೈಟ್? ಅಂದ್ರೆ ಆ ದಿನ ಮಾರ್ಕೆಟ್ದಾಗ ಬರೀ ಸೆಲ್ಲಿಂಗ್ ಪ್ರೆಷರ್ ಬತ್ತು, ಬೈಯಿಂಗ್ ಪ್ರೆಷರ್ ಬರಲೇ ಇಲ್ಲ. ಬೈಯಿಂಗ್ ಪ್ರೆಷರ್ ಬಂದಿದ್ರೆ ಲೋದಿಂತ್ರ ಇದು ಮ್ಯಾಲ್ ಹೋಗಿ ಇಲ್ಲಿ ಎಲ್ಲರೇ ಕ್ಲೋಸ್ ಆಗಬೇಕಾಗಿತ್ತು, ಆದ್ರೆ ಆಗಲಿಲ್ಲ. ಫಾರ್ ಎಕ್ಸಾಂಪಲ್ ಇದು ಕ್ಯಾಂಡಲ್ ನೋಡ್ರಿ, ಇದು ಕ್ಯಾಂಡಲ, ಇದು ಪಾಸಿಟಿವ್ ಗ್ರೀನ್ ಕ್ಯಾಂಡಲ್ ಐತಿ ಅಂದ್ರೆ ಇದು ಓಪನ್ ಐತಿ, ಇದು ಕ್ಲೋಸ್ ಐತಿ. ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಓಪನ್ ಆಗಿ ಇಲ್ಲಿ ತನಕ ಮೇಲ್ ಹೋತು, ಮೇಲ್ ಹೋಗೋಣ ಸೆಲ್ಲಿಂಗ್ ಪ್ರೆಷರ್ ಬತ್ತು, ಇಲ್ಲಿ ತನಕ ಲೋ ಬತ್ತು. ಆದ್ರೆ ಇಲ್ಲಿದ ಅದಕ್ಕೆ ಬೈಯಿಂಗ್ ಪ್ರೆಷರ್ ಬತ್ತು, ಅಂದ್ರೆ ಬೈಯರ್ ಸ್ಟೆಪ್ ಇನ್ ಮಾಡಿದ್ರು, ಅದಕ್ಕೆ ಬೈ ಮಾಡಿ ಇವೆಂಚುಲಿ ಓಪನ್ ಸನಿನೇ ಅದಕ್ಕೆ ಕ್ಲೋಸ್ ಮಾಡಿದ್ರು. ಇದು ನಮಗೇನು ಇನ್ಫಾರ್ಮೇಷನ್ ಕೊಡ್ತೈತಿ? ಈ ದಿನ ಮಾರ್ಕೆಟ್ನಾಗ ಸೆಲ್ಲಿಂಗ್ ಪ್ರೆಷರ್ನೂ ಇತ್ತು, ಯಾಕಂದ್ರೆ ಮೇಲೆ ಸಸ್ಟೈನ್ ಮಾಡಲಿಲ್ಲ, ತಳಗೆ ಬತ್ತು. ಸಿಮಿಲರ್ಲಿ ತಳಗೆ ಹೋಗೋಣ ಬೈಯಿಂಗ್ ಪ್ರೆಷರು ಇತ್ತು, ಯಾಕಂದ್ರೆ ತಳಗಿಂತರ ಮತ್ತೆ ಅದಕ್ಕೆ ಬೈ ಮಾಡಿ ಮೇಲ್ಗಡೆ ತೊಗೊಂಡ್ಬಿಟ್ರು. ಸಿಮಿಲರ್ಲಿ ಈ ಕ್ಯಾಂಡಲ್ದಾಗ ಬರೀ ಸೆಲ್ಲಿಂಗ್ ಪ್ರೆಷರ್ ಇತ್ತು, ಯಾಕಂದರೆ ತಳಗೆ ಹೋಗೋಣ ಅನ್ನೋದು ಅದಕ್ಕೆ ಮೇಲೆ ಬರೋನೇ ಕೊಡಲಿಲ್ಲ. ಹಾಗೆ ಈ ಕ್ಯಾಂಡಲ್ ನೀವು ರಿಫರ್ ಮಾಡಿದ್ರೆ ಇದರಲ್ಲಿ ಬರೀ ಬೈಯಿಂಗ್ ಪ್ರೆಷರ್ ಇತ್ತು. ಬೈಯಿಂಗ್ ಪ್ರೆಷರ್ ಅಂದ್ರೆ ಮೇಲ್ ಹೋಗಿ ಸೆಲ್ಲರ್ಸ ಜಾಸ್ತಿ ಆ್ಯಕ್ಟಿವೇ ಆಗಲಿಲ್ಲ, ಯಾರೂ ಅದಕ್ಕೆ ಮಾರಲೇ ಇಲ್ಲ. ಅದು ಆ ದಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಬರೀ ಬೈಯಿಂಗ್ ಪ್ರೆಷರ್ ಇತ್ತು. ಸೊ ಫ್ರೆಂಡ್ಸ್, ಕ್ಯಾಂಡಲ್ ಸ್ಟಿಕ್ ಬೇಸಿಕ್ದಾಗ ಇವೇ 4 ಇನ್ಫಾರ್ಮೇಷನ್ ಅದಾವ. ಇವು 4 ಇನ್ಫಾರ್ಮೇಷನ್ ಯೂಸ್ ಮಾಡಿ ನಿಮಗೆ ಅಂದ್ರೆ ದಿನ ಪ್ರಾಕ್ಟೀಸ್ ಮಾಡಿ ನೋಡಿ ಒಂದು ಐಡಿಯಾ ಬರಬೇಕು. ಯಾವುದೇ ಕ್ಯಾಂಡಲ್ ಸ್ಟಿಕ್ ನೋಡಿದ್ರೆ, ಯಾವುದೇ ಚಾರ್ಟಿಂದು, ಯಾವುದೇ ಸ್ಟಾಕಿಂದು ಡೈಲಿ ಕ್ಯಾಂಡಲ್ ಸ್ಟಿಕ್ ಅಥವಾ ವೀಕ್ಲಿ ಕ್ಯಾಂಡಲ್ ಸ್ಟಿಕ್ ಅಥವಾ ಮಂತ್ಲಿ ಕ್ಯಾಂಡಲ್ ಸ್ಟಿಕ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಈ ದಿವಸದಾಗ ಅಥವಾ ಈ ವಾರನಾಗ ಅಥವಾ ಈ ತಿಂಗಳದಾಗ ಆ ಸ್ಟಾಕ್ ಜೋಡಿ ಏನಾಗೈತಿ ಅಂತ, ಅದರಲ್ಲಿ ಎಷ್ಟು ಬೈಯಿಂಗ್ ಪ್ರೆಷರ್ ಬತ್ತು, ಅದರಲ್ಲಿ ಎಷ್ಟು ಸೆಲ್ಲಿಂಗ್ ಪ್ರೆಷರ್ ಬತ್ತು, ಎಲ್ಲಿ ಓಪನ್ ಆಯಿತು, ಎಲ್ಲಿ ಕ್ಲೋಸ್ ಬತ್ತು. ಇದು ನೀವು ದಿನ ಪ್ರಾಕ್ಟೀಸ್ ಮಾಡ್ಕೋತಿರ್ಬೇಕು, ದಿನ ಅಬ್ಸರ್ವ್ ಮಾಡ್ಕೋತಿರ್ಬೇಕು. ನೋಡ್ರಿ, ಇಲ್ಲೇ ನೀವು ಕಲಿಬೇಕಂದ್ರೆ ನೀವು ನಿಮ್ಮದು ಅಬ್ಸರ್ವೇಷನ್ ಶಾರ್ಪ್ ಇರಬೇಕು ಮತ್ತು ಸಿಂಗ್ಯುಲರ್ ಇರಬೇಕು, ಡಿಸ್ಟರ್ಬ್ಡ್ ಇರಬಾರ್ದು, ನೀವು ರೆಸ್ಟ್ಲೆಸ್ ಇರಬಾರ್ದು, ಫೋಕಸ್ ಕರೆಕ್ಟ್ ಇರಬೇಕು. ಫೋಕಸ್ ಮಾಡಿ ನೀವು ಓಪನ್, ಹೈ, ಲೋ, ಕ್ಲೋಸ್ ಆ್ಯಸ್ ಅ ರೆಫರೆನ್ಸ್ ತೊಗೊಂಡು ನಿಮ್ಮ ತಲೆಗ ಒಂದು ನೀವು ಪಿಕ್ಚರ್ ಜನ್ರೇಟ್ ಮಾಡಬೇಕು. ಈ ದಿನ ಈ ಸ್ಟಾಕ್ದಾಗ ಏನಾಯಿತು ಅಂತ. ಓಕೆ, ಎಲ್ಲೇ ಬಾಯಿಂಗ್ ಬತ್ತು, ಎಲ್ಲೇ ಸೆಲ್ಲಿಂಗ್ ಬತ್ತು, ಎಷ್ಟು ಬಾಯಿಂಗ್ ಬತ್ತು, ಎಷ್ಟು ಸೆಲ್ಲಿಂಗ್ ಬತ್ತು, ಹೀಗೆ ನೀವು ಒಂದು ಪಿಕ್ಚರ್ ಡೆವಲಪ್ ದಿನ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡೋಣ ನಿಮ್ಮ ಬೈ ಡಿಫಾಲ್ಟ್ ನಿಮಗೆ ಒಂದು ಐಡಿಯಾ ಬರೋಕ್ಕೆ ಹತ್ತೈತಿ. ಅದು ಐಡಿಯಾ ನೀವು ಬೇರೆ ಟೆಕ್ನಿಕಲ್ ಅನಾಲಿಸಿಸ್ ಸಿಸ್ಟಮ್ ಜೋಡಿ ಯೂಸ್ ಮಾಡಿ ನೀವು ಒಂದು ಸ್ಟಾಕ್ದಾಗ ಏನಾಗಕತ್ತೈತಿ ಅದ್ರ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಮಾಡ್ಬೋದು. ಸೇಮ್ ಇನ್ಫಾರ್ಮೇಷನ್ ನೀವು ಯಾವುದೇ ಟೈಮ್ ಫ್ರೇಮ್ಗೆ ಅಪ್ಲೈ ಮಾಡಬಹುದು. ಇದು ನಾನು ನಿಮಗೆ ತೋರಿಸಿದ್ದು ಡೈಲಿ ಟೈಮ್ ಫ್ರೇಮ್ ಐತಿ, ನೀವು ಡೈಲಿ ಟೈಮ್ ಫ್ರೇಮ್ಗೆ ಅಪ್ಲೈ ಮಾಡ್ಬೋದು. ಅಥವಾ ವೀಕ್ಲಿ, ಇದು ವೀಕ್ಲಿ ಚಾರ್ಟ್ ಬತ್ತು. ವೀಕ್ಲಿ ಚಾರ್ಟ್ ಅಂದ್ರೆ ಮಂಡೇ ಮಾರ್ನಿಂಗ್ 9:15 ಏನು ಓಪನಿಂಗ್ ಬರ್ತೈತಿ ಅದು ನಿಮ್ದು ಓಪನ್ ಆಯಿತು, ಪೂರಾ ವಾರ ಎಷ್ಟು ಮೇಲ್ ಹೋತೈತಿ ಅದು ನಿಮ್ದು ಹೈ ಆಯಿತು, ಎಷ್ಟು ತಳಗೆ ಬರ್ತೈತಿ ಅದು ನಿಮ್ದು ಲೋ ಆಯಿತು. ಮತ್ತು ಫ್ರೈಡೇ ಆಫ್ಟರ್ನೂನ್ 3:30 ಎಲ್ಲಿ ಕ್ಲೋಸ್ ಆಗ್ತೈತಿ ಅದು ನಿಮ್ಮದು ಕ್ಲೋಸ್ ಆಗ್ತೈತಿ. ಓಕೆ, ಫಾರ್ ಅ ಸಿಂಗಲ್ ವೀಕ್ಲಿ ಕ್ಯಾಂಡಲ್ ಸ್ಟಿಕ್. ಇಲ್ಲಿ ನಾನು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬರ್ತೈತಿ, ಇದು ಓಪನ್ ಐತಿ, ಹೈ, ಲೋ, ಕ್ಲೋಸ್. ಓಕೆ, ಈಗ ಈ ಕ್ಯಾಂಡಲ್ದ ಓಪನ್ ಬಂದಿತ್ತು 832.60, ಕ್ಲೋಸ್ ಐತಿ 830.35. ಈಗ ನಾವು ಇದೇ ಡೈಲಿ ಮೇಲೆ ಹಾಕೋಣ. ಡೈಲಿ ಮೇಲೆ ಹಾಕೋದ್ರೆ ಮಂಡೇಗೆ ಹೋಗೋಣ. ಮಂಡೇ 27 ಮೇ ಓಪನ್ ನೋಡ್ರಿ 832.60. ಈಗ ಫ್ರೈಡೇಗೆ ಬರೋಣ. ಫ್ರೈಡೇ ಕ್ಲೋಸ್ ನೋಡ್ರಿ 830.35. ಹಿಂಗೆ UN 5 ಕ್ಯಾಂಡಲ್ಸ್ ಅದಾವ. 5 ಕ್ಯಾಂಡಲ್ಸ್ಗೆ ಕಂಪ್ರೆಸ್ ಮಾಡಿ 4 ಇನ್ಫಾರ್ಮೇಷನ್ ಜನ್ರೇಟ್ ಮಾಡಿದ್ದು ಅದು ವೀಕ್ಲಿ ಟೈಮ್ ಫ್ರೇಮ್ದಾಗ ಸಿಂಗಲ್ ಕ್ಯಾಂಡಲ್. ಸಿಮಿಲರ್ಲಿ ನೀವು ಇನ್ಫಾರ್ಮೇಷನ್ 5 ಮಿನಿಟ್ಸ್ ಮೇಲೆ ನೋಡ್ಬೋದು,
ಅಥವಾ 1 ಮಿನಿಟ್ ಮೇಲೂ ನೋಡ್ಬೋದು. 1 ಮಿನಿಟ್ ಮೇಲೆ ಮೋರ್ ವಾಲಿಟೈಲ್ ಇರ್ತೈತಿ ಇನ್ಫಾರ್ಮೇಷನ್. 5 ಮಿನಿಟ್ 1 ಮಿನಿಟ್ ಆರ್ಲಿ ಇವೆಲ್ಲ ಇಂಟ್ರಾಡೇ ಟೈಮ್ ಫ್ರೇಮ್ಸ್ ಅದಾವ. ಇಂಟ್ರಾಡೇ ಅಂದರೆ ಯಾರು ಡೈಲಿಯಲ್ಲಿ ಅಂದ್ರೆ ಯಾರು ವಿದಿನ್ 1 ಡೇನೇ ಟ್ರೇಡ್ ಮಾಡ್ತಾರೆ ಅವ್ರ ಸಲುವಾಗಿ ಇವೆಲ್ಲ ಇನ್ಫಾರ್ಮೇಷನ್ ಯೂಸ್ಫುಲ್ಲ. ನಾವು ವರ್ಕಿಂಗ್ ಕ್ಲಾಸ್ ಏನಿರ್ತೀವಿ ನಾವು ಡೈಲಿ ಟೈಮ್ ಫ್ರೇಮ್ ನಮಗೆ ಸೂಟೇಬಲ್ ಇರ್ತೈತಿ. ಯಾಕಂದ್ರೆ ನಮ್ಮದು ಟ್ರೇಡ್ ಸೆಟಪ್ ಏನಿರ್ತೈತಿ ಅದು ಅರೌಂಡ್ 1 ವೀಕ್ ಆರ್ 1 ಮಂತ್ ಟು 2 ಮಂತ್ಸ್ ತನಕ ನಮ್ಮದು ಹೋಲ್ಡಿಂಗ್ ಪೀರಿಯಡ್ ಇರ್ತೈತಿ. ಅದಕ್ಕೆ ಡೈಲಿ ಟೈಮ್ ಫ್ರೇಮ್ ಇಂಟರ್ಪ್ರಿಟೇಷನ್ ನಮಗೆ ಇನಫ್ ಐತಿ. ಇದೇನು ಚಾರ್ಟ್ ನಾನು ರಿಫರ್ ಮಾಡಕತ್ತೀನಿ, ಇದು ಟ್ರೇಡಿಂಗ್ ವ್ಯೂ ಅಂತ ಒಂದು ವೆಬ್ಸೈಟ್ ಐತಿ, ಅದ್ರ ಮೇಲೆ ನಾನು ಚಾರ್ಟ್ ರಿಫರ್ ಮಾಡಕತ್ತೀನಿ. ನಿಮಗೂ ಇಂಟ್ರೆಸ್ಟ್ ಐತಂದ್ರೆ ನೀವು ಡೆಫಿನೆಟ್ಲಿ ಟ್ರೇಡಿಂಗ್ ವ್ಯೂದಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಫ್ರೀ ಆಫ್ ಕಾಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಅಕೌಂಟ್ ಕ್ರಿಯೇಟ್ ಮಾಡಿ ಇಲ್ಲೇ ಅವರು ಒಂದು ವಾಚ್ ಲಿಸ್ಟ್ ಆಪ್ಷನ್ ಕೊಡ್ತಾರೆ. ನನ್ನ ವಾಚ್ ಲಿಸ್ಟಲ್ಲಿ ಆಲ್ರೆಡಿ ಮಲ್ಟಿಪಲ್ ಚಾರ್ಟ್ಸ್ ಅದಾವ. ಅಪೋಲೋ ಟೈರ್ಸ್, ಏಷ್ಯನ್ ಪೇಂಟ್ ಎಲ್ಲ ಚಾರ್ಟ್ಸ್ ಅದಾವ. ಹೀಗೆ ನೀವು ಟ್ರೇಡಿಂಗ್ ವ್ಯೂವಲ್ಲಿ ನಿಮ್ಮ ವಾಚ್ ಲಿಸ್ಟ್ ಮಾಡಿ ಅಲ್ಲಿ ನೀವು ಪ್ರತಿಯೊಂದು ಏನು ನಿಫ್ಟಿದಾಗ ಏನು 50 ಟಾಪ್ ಸ್ಟಾಕ್ಸ್ ಅದಾವ ಅವಾಗ ನೀವು ಡೈಲಿ ವಾಚ್ ಮಾಡ್ಬೋದು, ಅಬ್ಸರ್ವ್ ಮಾಡ್ಬೋದು, ರಿಫರ್ ಮಾಡಿ ನೀವು ಅದೇ ಇನ್ಫಾರ್ಮೇಷನ್ ನಿಮ್ಮ ಎಜುಕೇಷ್ನಲ್ ಪರ್ಪಸ್ ಸಲುವಾಗಿ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಬೇಸಿಕ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ ರೀಡಿಂಗ್ ಚಾಪ್ಟರ್ ಇಲ್ಲೇ ಕ್ಲೋಸ್ ಆಗ್ತೈತಿ. ನಿಮಗೆ ಕ್ವಶನ್ಸ್ ಇದ್ದಂದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ ಕೇಳ್ಬೋದಾ. ನಿಮಗೆ ಇನ್ಫಾರ್ಮೇಷನ್ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ದೋಸ್ತ ಜೋಡಿನೂ ಶೇರ್ ಮಾಡ್ಬೋದು. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಚಾಪ್ಟರ್ದಲ್ಲಿ. ಥ್ಯಾಂಕ್ ಯು ವೆರಿ ಮಚ್.